ನಮಸ್ಕಾರ. ಈಗಿನ ಕಾಲಕ್ಕೆ ಈ ಮೊಬೈಲ್ ಚಟ ಅನ್ನೋದು ಬಹುದೊಡ್ಡ ಪೆಡಂಭೂತ ಆಗಿ ಬೆಳೆದು ನಿಂತ್ಬಿಟ್ಟಿದೆ ರೀ. ಒಂದು ದೊಡ್ಡ ಪ್ಯಾಂಡಮಿಕ್ ರೀ ಈ ಮೊಬೈಲ್ ಚಟ. ಹೌದು, ಜೀವನಕ್ಕೆ ಮೊಬೈಲ್ ಬೇಕೇ ಬೇಕು. ನಮ್ಮ ಬಹಳಷ್ಟು ವ್ಯವಹಾರಗಳಿಗೆ ಮೊಬೈಲ್ ಇಲ್ದಲೆ ಆಗೋದೇ ಇಲ್ಲ. ಆದರೆ ಈ ಮೊಬೈಲ್ ಹಾವಳಿ ಎಷ್ಟು ಆಗೋಗಿದೆ ಅಂದರೆ, ಡ್ರೈವಿಂಗ್ ಮಾಡಬೇಕಾದ್ರೆ ಜನಕ್ಕೆ ಮೊಬೈಲ್ ಇಲ್ಲದೆ ಡ್ರೈವಿಂಗ್ ಮಾಡಬೇಕು ಅನ್ನೋವಂಥ ಪರಿಜ್ಞಾನ ಇರೋದಿಲ್ಲ ರೀ. ಮೆಸೇಜ್ ಮಾಡ್ಕೋತಾನೆ ಡ್ರೈವ್ ಮಾಡ್ತಾ ಇರ್ತಾರೆ. ಎಷ್ಟು ಅವಘಡಗಳು ನಡೆದೋಗಿದೆ ಇದರಿಂದ. ಆಮೇಲೆ ರೋಡ್ನಲ್ಲಿ ಓಡಾಡಬೇಕಾದ್ರೆ, ರಸ್ತೆನಲ್ಲಿ ಓಡಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ಕೊಂಡು ಗಮನ ಮೊಬೈಲ್ ಮೇಲಿರುತ್ತೆ. ಮುಂದೆ ಗುಂಡಿ ಇದೆಯಾ, ಯಾವ ಗಾಡಿ ಬರ್ತಿದೆಯಾ, ಅಥವಾ ಜನ ಬರ್ತಿದ್ದಾರಾ, ಜನಕ್ಕೆ ಗುದ್ದುತ್ತಾ ಇದ್ದೀವ, ಏನು ಗುದ್ಬಿಟ್ಟು ಒಂದು ಸಾರಿ ಹೇಳ್ತಾರೆ ಅಷ್ಟೇ. ಆಫೀಸ್ಗಳಲ್ಲಿ ಒಬ್ರನ್ನ ಹತ್ರ ಒಬ್ರು ಮೀಟಿಂಗ್ ಅಂದ್ಕೊಂಡು ಮಾತಾಡ್ತಿರ್ತಾರೆ, ಆದರೆ ಗಮನ ಮೊಬೈಲ್ ಮೇಲೆ ಏನೋ ನೋಡ್ತಾ ಇರ್ತಾರೆ. ಹೋಗ್ಲಿ ಊಟ ಮಾಡ್ತಾರೆ ನೆಮ್ಮದಿಯಾಗಿ. ಎಲ್ಲರೂ ಎಲ್ಲೋ ಒಂದು ಹೋಟ್ಲಿಗೆ ಬಂದಿರ್ತಾರೆ, ನೆಮ್ಮದಿಯಾಗಿ ಕೂತು ಒಂದು ಸಂಸಾರದವರೆಲ್ಲ ಸೇರಿ ಊಟ ಸಹಿತ ಮಾಡೋದು. ಒಬ್ಬೊಬ್ರು ಅವ್ರವ್ರ ಮೊಬೈಲಲ್ಲಿ ಇರ್ತಾರೆ. ಹೀಗೆ ಮನೆಗಳಲ್ಲಿ ತಂದೆ ತಾಯಿಯರು ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಮೊಬೈಲಲ್ಲಿ ಗಮನ. ಮಕ್ಕಳೇನೋ ಕೇಳ್ತಾ ಇರ್ತವೆ, ಹಾಂ ಆಯ್ತು ಆಮೇಲೆ ನೋಡೋಣ, ಹೋಗು ಅಂತವೆ. ಇನ್ನು ಹೆಣ್ಣುಮಕ್ಕಳಿಗೆ ಕುಕ್ಕರ್ಗಳು ಕೂಗ್ತಾ ಇರ್ತವೆ, ಅವ್ರಿಗೆ ಗಮನ ಇರಲ್ಲ, ಯಾರಾದರೂ ಹೇಳೋ ತನಕ ಅರ್ಥ ಆಗಲ್ಲ. ಹೀಗೆ ಮೊಬೈಲಿನ ಹಾವಳಿ ಎಷ್ಟಾಗ್ಬಿಟ್ಟಿದೆ ಅಂದರೆ, ನಮ್ಮ ದಿನನಿತ್ಯ ಕಾರ್ಯಗಳನ್ನು ಕೆಡಿಸೋಕೆ ಶುರು ಮಾಡಿಬಿಟ್ಟಿದ್ದಾವೆ. ಅದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಸಂಗತಿ. ಬಳಕೆಗೆ ಮಿತವಾಗಿ ಎಷ್ಟು ಬೇಕೋ ಅಷ್ಟು ಉಪಯೋಗ ಆಗಿ ಉದ್ಧಾರ ಆಗುವಂಥ ಕೆಲಸಗಳಿಗೆ ಮೊಬೈಲ್ನ ಬಳಸಿದರೆ ಸರಿ. ಆದರೆ ನಮ್ಮ ಜೀವನನೇ ಹಾಳು ಮಾಡೋ ಪರಿಸ್ಥಿತಿಗೆ ಬಂದು ತಲುಪಬಾರ್ದು ಅನ್ನೋದಷ್ಟೇ ನನ್ನ ಮಾತು. ನಾನು ಒಂದು ಕಾಲದಲ್ಲಿ ಈ ಮೊಬೈಲಿನ ಮಾಯೆಯಲ್ಲಿ ಮುಳುಗಿ ಹೋಗಿದ್ದೆ. ಈ ಸ್ಕ್ರೀನ್ ಟೈಮ್ ಅಂತ ನಮ್ಮ ಮೊಬೈಲ್ಗಳಲ್ಲಿ ನಾವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಒಂದು ದಿನದಲ್ಲಿ ಎಷ್ಟು ಗಂಟೆ ನಾವು ಆ ಮೊಬೈಲ್ ಸ್ಕ್ರೀನ್ನ ನೋಡ್ತಾ ಇದ್ದೀವಿ ಅಂಥೇಳಿ. ಭಾಳಷ್ಟು ಈಗಿನ ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ನೀವು ಹೋದರೆ ಸ್ಕ್ರೀನ್ ಟೈಮ್ ಭಾಳ ಈಸಿಯಾಗಿ ಚೆಕ್ ಮಾಡ್ಕೋಬೋದು. 12 ಗಂಟೆ 14 ಗಂಟೆ ಎಲ್ಲ ನಂದು ಮೊಬೈಲ್ ಸ್ಕ್ರೀನ್ ಟೈಮ್ ತಲುಪೋಕೆ ಶುರು ಆಗೋಗಿತ್ತು ಒಂದು ಕಾಲದಲ್ಲಿ. ಅರ್ಧ ಯೂಟ್ಯೂಬ್ ಮುಗಿಸ್ಬಿಟ್ಟಿದ್ದೆ ರೀ ನಾನು. ಬರೋದನ್ನೆಲ್ಲ ನೋಡ್ಬಿಟ್ಟು ಹಾಕ್ಬಿಟ್ಟಿದ್ದೆ. ಏಕೆ? ನಮ್ಮ ಕಾರಣಗಳಿರುತ್ತೆ. ಎಂಟರ್ಟೈನ್ಮೆಂಟ್, ಏನು ಮಾಡಬೇಕು, ಸುಮ್ಮನಿದ್ದಾಗ ಏನು ಮಾಡಬೇಕು, ಸುಮ್ಮನೆ ಯಾಕೆ ಕೂತ್ಕೋಬೇಕು, ಈ ಥರ ನಮ್ಮದು ಒಂದೊಂದು ಸಮಜಾಯಿಷಿ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಮನಸ್ಸಿನೊಳಗೆ. ಸುಮ್ಮನಿದ್ದೀನಲ್ಲ ಏನು ಮಾಡೋದು, ಬಸ್ಸಲ್ಲಿ ಹೋಗ್ತಾ ಇದ್ದೀನಲ್ಲ ಏನು ಮಾಡೋದು, ಸಮಯ ಇದೆಯಲ್ಲ ಏನು ಮಾಡೋದು, ಕೈ ಖಾಲಿ ಇದೆಯಲ್ಲ ಏನು ಮಾಡೋದು, ಹೀಗೆ ಕಾರಣಗಳು ಬಿಡಿ 100 ಇರುತ್ತೆ ಒಬ್ಬೊಬ್ರದ್ದು. ಹಾಗೆ ಅರ್ಧ ಮುಗಿಸಿ ಹಾಕ್ಬಿಟ್ಟಿದ್ದೆ ಯೂಟ್ಯೂಬ್. ಹೀಗೆ ಎಲ್ಲರದೂ ಜೀವನ ನಡೀತಾ ಇದೆ ರೀ ಈಗಿನ ಕಾಲದಲ್ಲಿ. ಆದರೆ ಅಕಸ್ಮಾತ್ ಒಂದು ದಿನ ಬರುತ್ತೆ, ಒಂದು ದಿನ ನನಗೆ ತಲೆ ಕೆಟ್ಟೋಯ್ತು. ತಲೆ ತುಂಬ ಯಾಕೋ ಅಲ್ಲೋಲ ಕಲ್ಲೋಲ, ಏನಪ್ಪ ಇದು ಇಷ್ಟೊಂದು ಯಾಕೋ ನೆಮ್ಮದಿನೇ ಇಲ್ಲ ಅನ್ಸೋಕ್ಕೆ ಶುರು ಆಯಿತು. ಆ ದಿನ ಏನಾದರೂ ನಿಮಗೆ ಬಂದು ಅಕಸ್ಮಾತ್ ನೀವೂ ನಿಮ್ಮ ತಲೆಯಲ್ಲಿ ಏನಪ್ಪ ಇದು ಯಾಕೋ ಯಾವಾಗಲೂ ಇದೇ ಮಾಡ್ತಾಯಿದ್ದೀನಿ, ನನಗೆ ಸ್ವಲ್ಪ ಯಾಕೋ ತಲೆ ಬಿಸಿ ಆಗಿಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿಗೆ ಏನಾದ್ರು ತಲುಪಿದರೆ, ಅಲ್ಲಿಂದ ನಾನು ಏನು ಮಾಡಿದೆ ಅಥವಾ ನೀವು ಏನು ಮಾಡ್ಬೋದು ಅನ್ನೋದು ಇವತ್ತಿನ ಕಿವಿ ಮಾತು. ನನಗೆ ಅವತ್ತು ಅನಿಸಿದ್ದು ಒಂದೇ ರೀ, ಈಗ ನಮಗೆ ಬಿಟ್ಟಂತೂ ಇರೋಕ್ಕಾಗೋದಿಲ್ಲ ಅಂತ ಅನ್ನಿಸ್ತು. ಬಿಟ್ಬಿಡ್ಬೋದು. ಈಗ ಕೆಲವರು ಅಯ್ಯೋ ನನಗೆ ಇದೆಲ್ಲ ಬೇಡ ಅಂತ ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಬಿಟ್ಟು ಭಾಳ ಜನ ಹೋಗ್ತಾ ಇದ್ದಾರೆ. ಇವಾಗ ಬಿಡೋಕ್ಕಾದರೆ ಸಂತೋಷ, ಜೀವನದಲ್ಲಿ ನೆಮ್ಮದಿಯಾಗಿ ಆರಾಮಾಗಿರಿ. ಅಕಸ್ಮಾತ್ ಬಿಡೋಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೋದು? ನಾನು ಮಾಡಿದ್ದು ಇಷ್ಟೇ ರೀ, ಸ್ವಲ್ಪನಾದರೂ ನಿಯಂತ್ರಣ ತರೋಣ, ಇದಕ್ಕೆ ಒಂದು ಲಯ ಇರಲಿ, ಒಂದು ಚೌಕಟ್ಟು ಹಾಕ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ. ಮೊದಲನೇ ಕೆಲಸ ಮಾಡಿದ್ದೇನು ಗೊತ್ತೇನ್ರಿ, ಈ ನೋಟಿಫಿಕೇಷನ್ಸ್ ಬರುತ್ತಲ್ಲ ಅದನ್ನು ಆಫ್ ಮಾಡಿದೆ. ಈ ಪ್ರತಿ ಬರುವಂಥ ವಾಟ್ಸಪ್ ಮೆಸೇಜ್ಗಳಿಗೂ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನು ಆಫ್ ಮಾಡಿದೆ. ಈ ಪ್ರತಿಯೊಂದು ಬರುವಂಥ ಫೇಸ್ಬುಕ್ ಮೆಸೇಜ್ಗಳಿಗೂ ನೋಟಿಫಿಕೇಷನ್ ಬರುತ್ತೆ, ಪ್ರತಿ ಅಪ್ಡೇಟ್ಗಳಿಗೂ ನಾವು ನೋಟಿಫಿಕೇಷನ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಅಥವಾ ಯೂಟ್ಯೂಬಿನ ಪ್ರತಿ ಅಪ್ಲೋಡಿಗೂ ನೋಟಿಫಿಕೇಷನ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಪ್ರತಿಯೊಂದು ಪ್ರಪಂಚದಲ್ಲಿ ಏನೇನು ನಡೆದ್ರೂ ನಮಗೊಂದು ನೋಟಿಫಿಕೇಷನ್ ಟಿಂಗ್ ಅಂತ ಬರುತ್ತೆ. ಮೋದಿಯವರು ಮೆಲೋನಿಯವ್ರ ಜೊತೆ ಏನೋ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ನಮಗೆ ಟಿಂಗ್ ಅಂತ ಒಂದು ನೋಟಿಫಿಕೇಷನ್. ನಾನು ಏನೇ ಮಾಡ್ತಾಯಿದ್ರು ಕೆಲಸ ಬಿಟ್ಟು ನೋಡ್ಬೇಕು ಅದನ್ನು. ಕೆಲವ್ರಿಗೆ ಅದು ಎಲ್ಲಿ ತನಕ ಹುಚ್ಚೋಗ್ಬಿಟ್ಟಿರುತ್ತೆ ಅಂದರೆ, ಕರೆಂಟ್ ಅಫೇರ್ಸ್ದು ಹೊಸದೇನಾದ್ರು ನ್ಯೂಸ್ ಅಪ್ಲೋಡ್ ಆದರೆ ಅವ್ರಿಗೊಂದು ನೋಟಿಫಿಕೇಷನ್ ಬರುತ್ತೆ ಟಿಂಗ್ ಅಂತ. ಅವರು ಇರೋ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಮೊದಲು ಅದನ್ನು ನೋಡಬೇಕು, ಎಲ್ಲಿ ಪ್ರಪಂಚದಲ್ಲಿ ಏನಾಯಿತು,
ಎಲ್ಲಿ ಯಾರು ಬಿದ್ದ, ಎಲ್ಲೇನಾಯಿತು. ನಮ್ಮ ಜೀವನಕ್ಕಿಂತ ಮುಖ್ಯ ಆ ನೋಟಿಫಿಕೇಷನ್ಗಳು ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಮೊದಲು ಆ ನೋಟಿಫಿಕೇಷನ್ ಆಫ್ ಮಾಡಿದೆ. ಎರಡನೇದು, ದಿನಕ್ಕೆ 3 ಗಂಟೆ ಮಾತ್ರ ಮೊಬೈಲ್ ನೋಡ್ತೀನಿ ಅನ್ನೋವಂಥ ಒಂದು ಕಟ್ಟುಪಾಡು ತಂದ್ಕೊಂಡೆ. ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ ಸಮಯದಲ್ಲಿ 1 ಗಂಟೆ, ಆಮೇಲೆ ರಾತ್ರಿಗೆ 1 ಗಂಟೆ ಅಂತ ಕಟ್ಟುಪಾಡು ಹಾಕ್ಕೊಂಡೆ. ಸಿಕ್ಕಾಪಟ್ಟೆ ಕಷ್ಟ ರೀ ಮಾಡೋದು, ಸಾಧ್ಯನೇ ಇಲ್ಲ ಇದನ್ನು. ಈ ಕಟ್ಪಾಡು ಹಾಕೊಂಡ್ಬಿಟ್ರೆ ಕೈ ಕಡ್ತಾ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಮಾಡೋದು ಅಂತ ಮೊದಲಿಗೆ ಹಂಗಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಏನು ಹೇಳ್ಬೋದು ಅಂದರೆ, ಈಗ ನಿಮಗೆ ಹಿಂದ್ಗಡೆ ಅಲ್ಲಿ ಇಟ್ಟಿದ್ದೀನಿ ಪಕ್ಕದಲ್ಲಿ, ಆ ಥರದ್ದೊಂದು ಮೊಬೈಲ್ ಸ್ಟ್ಯಾಂಡ್ ಮಾಡಿಸ್ಕೊಂಡೆ. ಒಂದು ಮೊಬೈಲ್ ಸ್ಟ್ಯಾಂಡ್ ಮಾಡಿಸ್ಕೊಂಡ್ಬಿಟ್ಟು ಆ ಮೊಬೈಲ್ ಸ್ಟ್ಯಾಂಡ್ ಮೇಲೆ ಮೊಬೈಲ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟೆ. ನಾನು ಆಫೀಸ್ಗೆ ಹೋದರೆ ಆಫೀಸಲ್ಲೂ ಅದನ್ನೇ ಇಟ್ಕೊಂಡಿರ್ಬೇಕು. ಮೊಬೈಲ್ನ ಅದರಿಂದ ತೆಗಿಬಾರ್ದು ದಿನದಲ್ಲಿ. ಆ ಮೊಬೈಲ್ ಸ್ಟ್ಯಾಂಡಿಂದ 3 ಗಂಟೆ ಮಾತ್ರ ತೆಗಿಬೋದು. ಅದು ನನ್ನ ಇಷ್ಟ. ಅದು ಏನು, ಆ 3 ಗಂಟೆ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ತೆಗೆಯೋ ಹಾಗಿಲ್ಲ. ಭಾಳ ಕಷ್ಟ. ಕೆಲವೊಂದು ಸರಿ ಕೆಲಸಕ್ಕೆ ಬೇಕಾಗುತ್ತೆ, ಕೆಲವೊಂದು ಸಲ ನಮ್ಮ ಗ್ರಾಹಕರೇ ಏನೋ ವಾಟ್ಸಪ್ನಲ್ಲಿ ಕಳಿಸಿರ್ತಾರೆ, ಅಥವಾ ನಮ್ಮ ಕೆಲಸಕ್ಕೆ ವಾಟ್ಸಪ್ ಯೂಸ್ ಮಾಡಬೇಕಾಗತ್ತೆ, ಅಂಥದ್ದೆಲ್ಲ ಇದೆ. ಅದಕ್ಕೊಂದು ಪರ್ಯಾಯ ಕಂಡುಕೊಂಡೆ. ಈಗ ನಾನು ಕಂಪ್ಯೂಟರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಗೆ ವಾಟ್ಸಪ್ ಹಾಕ್ಕೊಂಡು ಜಸ್ಟ್ ಆ ಮೆಸೇಜ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಮಾಡಿಕೊಂಡೆ. ಅಲ್ಲ, ಅದರಲ್ಲಿ 108 ಆಚೆ ಈಚೆ ಇದೆ. ಆದ್ರೂ ವಿಷಯ ಏನಪ್ಪ ಅಂದರೆ, ಆ ಥರದ್ದೊಂದು ಸ್ಟ್ಯಾಂಡ್ ಮಾಡಿಕೊಂಡೆ. ಆ ಸ್ಟ್ಯಾಂಡ್ ಮೇಲೆ ಮೊಬೈಲ್ನ ಪ್ರತಿಷ್ಠಾಪನೆ ಮಾಡಿದೆ. ದಿನಕ್ಕೆ ಬರೀ 3 ಗಂಟೆ ಆಚೆ ತೆಗೆಯುವಂಥ ಪ್ರಯತ್ನ ಮಾಡಿದೆ. ಆಮೇಲೆ ಕಾಲ್ಗಳು ಬಂದಾಗ ಇಲ್ಲ ಹ್ಯಾಂಡ್ಸ್ ಫ್ರೀಯಿಂದ ತೆಕ್ಕೋತಾ ಇದ್ದೆ, ಇಲ್ಲ ಒಂದು ಬ್ಲೂಟೂತ್ ತೊಗೊಂಡೆ. ಬ್ಲೂಟೂತಿಂದ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಬ್ಲೂಟೂತ್ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ವೈರ್ಡ್ ಇಯರ್ಫೋನ್ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಅದರಿಂದ ಕಾಲ್ಸ್ನ ತೆಗಿಯೋಕ್ಕೆ ಶುರು ಮಾಡಿದೆ. ಆವಾಗ ಮೊದಲಿಗೆ ತುಂಬ ಕಷ್ಟ ಆಯಿತು. ಕೈ ಕಡ್ತ, ಮನಸ್ಸು ಎಲ್ಲ ಒಂಥರ ಆಗೋದು. ಅಯ್ಯೋ ಸುಮ್ಮನೆ ಕೂತಿದ್ದೀನಲ್ಲ, ಏನು ಮಾಡೋದು, ಒಂದು ಚೂರು ತಗೊಂಡು ಕೈ ಹೋಗ್ತಾನೆ ಇರೋದು ಅದ್ರ ಕಡೆಗೆ. ಮೊದಲಿಗೆ ಆ ವಿಲ ಒದ್ದಾಡಿಕೆ ಏನಿರುತ್ತೆ ಅದಿದ್ದೇ ಇರುತ್ತೆ. ಆದರೆ ಅದನ್ನೇ ಸ್ವಲ್ಪ ಮನಸ್ಸನ್ನು ನಿಗ್ರಹ ಮಾಡಿ ಸ್ವಲ್ಪ ನಾವು ಅದನ್ನು ಕಂಟ್ರೋಲಿಗೆ ತಂದರೆ ಖಂಡಿತ ಬರ್ತಾ 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 ಸ್ವಲ್ಪ ಖುಷಿಯಾಗೋಕ್ಕೆ ಶುರು ಆಗುತ್ತೆ. ಈ 3 ಅಂಶಗಳನ್ನು ಮಾಡಬೇಕು ಮುಖ್ಯವಾಗಿ. ಒಂದು, ನೋಟಿಫಿಕೇಷನ್ ಆಫ್ ಮಾಡಿಬಿಡೋದು. ಇನ್ನೊಂದು, ದಿನಕ್ಕೆ ಬರೀ ಇಷ್ಟೇ ಗಂಟೆ ಮಾಡ್ತೀನಿ ಅಂತ. ಅದು ನಿಮ್ಮ ಸಮಯ ಯಾವಾಗ ಮಾಡ್ತೀರಾ, ಎಷ್ಟು ಮಾಡ್ತೀರಾ, ಅದು ನಿಮ್ಮ ದಿನಚರಿ ಮೇಲೆ ಡಿಪೆಂಡ್ ಆಗುತ್ತೆ. 3ನೇದು ಬಂದ್ಬಿಟ್ಟು ಕಾಲ್ಗಳನ್ನು ಬ್ಲೂಟೂತ್ ಅಥವಾ ಈ ವೈರ್ಡ್ ಇಯರ್ಫೋನಲ್ಲಿ ತೊಗೊಳಕ್ಕೆ ಶುರು ಮಾಡೋದ್ರಿಂದ, ಯಾಕೆಂದರೆ ನಾವು ಪ್ರತಿ ಸಲ ಆ ಫೋನ್ನ ತೊಗೊಂಡು ಅನ್ಲಾಕ್ ಮಾಡ್ತೀವಲ್ಲ, ಅನ್ಲಾಕ್ ಮಾಡ್ತಿದ್ದಂಗೆ ಬೇರೆ ಎಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ಆವಾಗ ಮುಗೀತು ಕತೆ. ಅದರಲ್ಲಿ ಒಂದು ಸಲ ಮುಳುಗಿದ್ರೆ ರ್ಯಾಬಿಟ್ ಹೋಲ್ ಥರ ಸುತ್ತಾನೇ ಇರ್ತೀವಿ, ಅದರಲ್ಲಿ ಸುಳ್ಳಿನಲ್ಲಿ ಸಿಗಾಕೊಂಡಂಗೆ ಆಚೆ ಬರೋಕ್ಕಾಗಲ್ಲ. ಸೊ ಇದನ್ನು 3 ಮಾಡಿದೆ. ತುಂಬ ಕಷ್ಟ. ಇವತ್ತಿಗೂ ಕೆಲವೊಂದು ಸಲ ಕಷ್ಟ ಆಗುತ್ತೆ, ಯಾಕಂದರೆ ಕೆಲಸಗಳಿರುತ್ತೆ, ಕೆಲಸದ ಮಧ್ಯೆ ನೋಡಲೇಬೇಕಾಗತ್ತೆ, ಮರಿತಾ ಇರ್ತೀವಿ, ಮರೆತು ಬಿಟ್ಟು ಹಳೆ ಅಭ್ಯಾಸಕ್ಕೆ ಹೋಗ್ತೀವಿ, ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇರುತ್ತೆ. ಮೊಬೈಲ್ ಬಳಕೆಯನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋರಿಗೆ, ನಿಯಂತ್ರಣ ಮಾಡಬೇಕು ಅನ್ನೋರಿಗೆ ಈ ಉಪಾಯಗಳು. ಇದೆಲ್ಲ ಮಾಡಿದ ಮೇಲೆ ಸ್ವಲ್ಪ ಜೀವನದಲ್ಲಿ ಲಯ ಬಂತು. ಅಂದರೆ ಮೊಬೈಲ್ ಬಳಕೆಯಿಂದ ಏನು ಇನ್ಫಾರ್ಮೇಷನ್ ಅಥವಾ ಡೇಟಾಗಳ ಟ್ರಾಫಿಕ್ ಇತ್ತಲ್ಲ, ತಲೆ ಒಳಗೆ ಗಿಜಿಂದ ಯಾವಾಗಲೂ ಏನಾದ್ರು ಓಡ್ತಾ ಇರೋದು, ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು, ಯಾವಾಗಲೂ ಏನಾದ್ರು ನೋಡ್ತಾ ಇರಬೇಕು ಅನ್ನೋದು ಆ ಗಜಿಬಿಜಿ ಇತ್ತು ನೋಡಿ. ಆ ಗಜಿಬಿಜಿ ಸ್ವಲ್ಪ ಕಡಿಮೆ ಆಗಿದೆ. ಅದಾದಮೇಲೆ ಜೀವನದಲ್ಲಿ ಯಾರು ಅಂದರೆ ಇದನ್ನು ನೀವು ಮಾಡಬೇಕಂದ್ರೆ ಮಾತ್ರ ಮಾಡೋಕ್ಕಾಗೋದು, ಎಲ್ಲರ ಕೈಲಾಗಲ್ಲ. ಜೀವನದಲ್ಲಿ ಯಾರಿಗೆ ಆ ಗಜಿಬಿಜಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ತಲೆನ ಸ್ವಲ್ಪ ಶಾಂತವನ್ನಾಗಿ ಮಾಡಿಸ್ಕೋಬೇಕು ಅನ್ನೋರಿಗೆ ಬಹುಶಃ ಈ 3 ಉಪಾಯಗಳು ಕೆಲಸ ಮಾಡ್ಬೋದು. ಪ್ರಯತ್ನ ಮಾಡಿ ನೋಡಿ, ಒಂದು ಸ್ವಲ್ಪ ನಿಯಂತ್ರಣ ತಂದು ನೋಡಿ, ಏನು ಅನ್ನಿಸ್ತು ಅಂತ ಆಮೇಲೆ ತಿಳಿಸಿ. ಶುಭವಾಗಲಿ.